ಕೊಡಗು ಜಿಲ್ಲೆಯಲ್ಲಿ 6 ವರ್ಷದ ಹಿಂದೆ ಸಂಭವಿಸಿದ ಭೀಕರ ಜಲಪ್ರಳಯ ಸಂದರ್ಭದಲ್ಲಿ ನೂರಾರು ಕುಟುಂಬಗಳು ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿತ್ತು. ಎಲ್ಲ ಸಂತ್ರಸ್ತರಿಗೆ ಸರ್ಕಾರದ ಮನೆ ಭಾಗ್ಯ ಸಿಕ್ಕಿದೆ. ಆದರೆ ಅದೊಂದು ಕುಟುಂಬಕ್ಕೆ ಮಾತ್ರ ಇವತ್ತಿಗೂ ಮನೆ ಸಿಗದೆ ಪರದಾಡುವಂತಾಗಿದೆ. ರಣಭೀಕರ ಪ್ರಕೃತಿ ವಿಕೋಪಕ್ಕೆ 6 ವರ್ಷ. ಸರ್ಕಾರದಿಂದ ಸೂರು ಸಿಗದೆ ಪರದಾಟ. ಮುರಿದು ಬಿದ್ದಿರುವ ಮನೆ ಪಕ್ಕದಲ್ಲಿ ರಣಭೀಕರ ಜಲಪ್ರಳಯವಾದ ಜಾಗ. ಸರ್ಕಾರಿ ಮನೆ ಸಿಗದ ಕಾರಣ ಬಾಡಿಗೆ ಮನೆಯಲ್ಲೇ 6 ವರ್ಷದಿಂದ ವಾಸ. ಇದು ಕೊಡಗು ಜಿಲ್ಲೆಯ ಹಾಲೇರಿಯಲ್ಲಿ ಸಂಭವಿಸಿದ ಜಲಪ್ರಳಯ ಸಂತ್ರಸ್ತರ ಗೋಳಿನ ಕತೆ. 2018ರಲ್ಲಿ ಕೊಡಗು ಜಿಲ್ಲೆಯ ಹಲವೆಡೆ ಭೀಕರ ಜಲಪ್ರಳಯ ಸಂಭವಿಸಿತ್ತು. ಈ ಸಂದರ್ಭ ಮನೆ ಕಳೆದುಕೊಂಡ ನೂರಾರು ಕುಟುಂಬಗಳಿಗೆ ಸರ್ಕಾರ ಮನೆ ಕಟ್ಟಿಕೊಟ್ಟಿದೆ. ಆದರೆ ಇದರ ನಡುವೆ ಸಾಕಷ್ಟು ಸಂತ್ರಸ್ತರು ಇಂದಿಗೂ ಮನೆ ಸಿಗದೆ ಪರದಾಡುತ್ತಿದ್ದಾರೆ. 18ರಲ್ಲಿ ಪ್ರಳಯ ಆಗಿರುವಾಗ ನಮ್ಮ ಮನೆ ಈ ಥರ ಎಲ್ಲ ಡ್ಯಾಮೇಜ್ ಆಗಿತ್ತು ಫುಲ್ಲು. ಮತ್ತು ನಮಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮನೆ ಕೊಡ್ತಾರೆ ಅಂತ ತಗೊಂಡು 2 ವರ್ಷ ಆದ. ಪುನಃ ವಾಪಸ್ಸು ಎಲ್ಲರಿಗೆ ಮನೆ ಕೊಡುವಾಗ 221 ನಂಬರ್ ಕೊಟ್ಟರು, ಮನೆದ ನಂಬರ್. ಅಲ್ಲಿಂದ ಇವಾಗಿಲ್ಲ, ನಿಮಗೆ ಕ್ಯಾನ್ಸಲ್ ಮಾಡ್ತೀವಿ, ಫುಲ್ಲು ಹೋದವ್ರಿಗೆ ಕೊಡೋದು ಅಂತ ನಿಲ್ಲಿಸ್ಬಿಟ್ರು. ಪುನಃ ನಾನು ಅಲ್ಲಿ ಡಿ ಸಿ ಆಫೀಸಿಗೆ ಪುನಃ ಹೋಗಿ ಅರ್ಜಿ ಕೊಟ್ಟೆ. ಒಂದು 10 ಅರ್ಜಿ ಕೊಟ್ಟಿದ್ದೀನಿ. ಈಗ ನಮಗೆ ಈ ಮನೇನ ರಿಪೇರಿ ಮಾಡೋಕ್ಕೂ ಆಗೋದಿಲ್ಲ. ಆರೇ ಬಂದು ನೋಡಿಬಿಟ್ಟು ಹೇಳಿದ್ರು ರಿಪೇರಿ ಮಾಡ್ಕೊಳ್ಳಿ ಅಂತ. 2 ವರ್ಷ ಆಯ್ತು ಅವ್ರು ಬಂದು ಹೋಗಿ. ಅದಕ್ಕೆ ನಮಗೆ ಗೌರ್ಮೆಂಟ್ದು ಒಂದು ಮನೆ ಬೇಕು ಅಂತ ನಾನು ಇಷ್ಟವರೆಗೆ ಅರ್ಜಿ ಕೊಡ್ತಾ ಇದ್ದೆ. ಇನ್ನು ಮಳೆಗಾಲದಲ್ಲಿ ಡೇಂಜರ್ ಪ್ರದೇಶ ಎಂದು ಇವರನ್ನು ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡುತ್ತಾರೆ. ಆದ್ದರಿಂದ ಕಳೆದ 6 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ವಾಸ ಮಾಡುತ್ತಿದ್ದಾರೆ. ಅಧಿಕಾರಿಗಳೇ ನನಗೆ ಒಂದು ಮನೆ ನೀಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಲೇರಿ ಗ್ರಾಮದಲ್ಲಿ ಒಂದು 5 ಮನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು 50 ಅಡಿ ದೂರ ಜರ್ದೋಗಿದೆ. ಆದರೆ ಇಲ್ಲಿ ಇವರ ಮಾವನವರ ಮನೆ ತುಂಬ ಬಿದ್ದೋಗಿದೆ. ಆದರೆ ಅವರಿಗೆ ಮನೆ ಕೊಡಲಿಲ್ಲ. ಆದರೆ ಈಗ ಮಳೆಗಾಲದಲ್ಲಿ ಎಲ್ಲರೂ ಹೋಗಿ ಅಂತ ಹೇಳ್ತಾರೆ. ಈಗ ನಾವೆಲ್ಲಿಗೆ ಹೋಗೋದು? ಇಲ್ಲಿ ನಮಗೆ ಮನೆ ಬಂದಿದ್ದನ್ನು ಸಹ ಕೊಟ್ಟಿಲ್ಲ, ನಂಬರ್ ಕೊಟ್ಟಿದ್ರು. ಈಗ ಕೊಟ್ಟಿಲ್ಲ ನಮಗೆ ಯಾವುದು. ಒಟ್ಟಿನಲ್ಲಿ ಆರಂಭದಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ ಮನೆ ಇರುವ ಕೆಲವರಿಗೆ ಸರ್ಕಾರಿ ಮನೆ ಸಿಕ್ಕಿದೆ. ಮನೆ ಇಲ್ಲದ ಸಂತ್ರಸ್ತರಿಗೆ ಇಂದಿಗೂ ಮನೆ ಇಲ್ಲದೆ ಪರದಾಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಕೊಡಗು ಜಿಲ್ಲೆಯಲ್ಲಿ 6 ವರ್ಷದ ಹಿಂದೆ ಸಂಭವಿಸಿದ ಭೀಕರ ಜಲಪ್ರಳಯ ಸಂದರ್ಭದಲ್ಲಿ ನೂರಾರು ಕುಟುಂಬಗಳು ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿತ್ತು. ಎಲ್ಲ ಸಂತ್ರಸ್ತರಿಗೆ ಸರ್ಕಾರದ ಮನೆ ಭಾಗ್ಯ ಸಿಕ್ಕಿದೆ. ಆದರೆ ಅದೊಂದು ಕುಟುಂಬಕ್ಕೆ ಮಾತ್ರ ಇವತ್ತಿಗೂ ಮನೆ ಸಿಗದೆ ಪರದಾಡುವಂತಾಗಿದೆ. ರಣಭೀಕರ ಪ್ರಕೃತಿ ವಿಕೋಪಕ್ಕೆ 6 ವರ್ಷ. ಸರ್ಕಾರದಿಂದ ಸೂರು ಸಿಗದೆ ಪರದಾಟ. ಮುರಿದು ಬಿದ್ದಿರುವ ಮನೆ ಪಕ್ಕದಲ್ಲಿ ರಣಭೀಕರ ಜಲಪ್ರಳಯವಾದ ಜಾಗ. ಸರ್ಕಾರಿ ಮನೆ ಸಿಗದ ಕಾರಣ ಬಾಡಿಗೆ ಮನೆಯಲ್ಲೇ 6 ವರ್ಷದಿಂದ ವಾಸ. ಇದು ಕೊಡಗು ಜಿಲ್ಲೆಯ ಹಾಲೇರಿಯಲ್ಲಿ ಸಂಭವಿಸಿದ ಜಲಪ್ರಳಯ ಸಂತ್ರಸ್ತರ ಗೋಳಿನ ಕತೆ. 2018ರಲ್ಲಿ ಕೊಡಗು ಜಿಲ್ಲೆಯ ಹಲವೆಡೆ ಭೀಕರ ಜಲಪ್ರಳಯ ಸಂಭವಿಸಿತ್ತು. ಈ ಸಂದರ್ಭ ಮನೆ ಕಳೆದುಕೊಂಡ ನೂರಾರು ಕುಟುಂಬಗಳಿಗೆ ಸರ್ಕಾರ ಮನೆ ಕಟ್ಟಿಕೊಟ್ಟಿದೆ. ಆದರೆ ಇದರ ನಡುವೆ ಸಾಕಷ್ಟು ಸಂತ್ರಸ್ತರು ಇಂದಿಗೂ ಮನೆ ಸಿಗದೆ ಪರದಾಡುತ್ತಿದ್ದಾರೆ. 18ರಲ್ಲಿ ಪ್ರಳಯ ಆಗಿರುವಾಗ ನಮ್ಮ ಮನೆ ಈ ಥರ ಎಲ್ಲ ಡ್ಯಾಮೇಜ್ ಆಗಿತ್ತು ಫುಲ್ಲು. ಮತ್ತು ನಮಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮನೆ ಕೊಡ್ತಾರೆ ಅಂತ ತಗೊಂಡು 2 ವರ್ಷ ಆದ. ಪುನಃ ವಾಪಸ್ಸು ಎಲ್ಲರಿಗೆ ಮನೆ ಕೊಡುವಾಗ 221 ನಂಬರ್ ಕೊಟ್ಟರು, ಮನೆದ ನಂಬರ್. ಅಲ್ಲಿಂದ ಇವಾಗಿಲ್ಲ, ನಿಮಗೆ ಕ್ಯಾನ್ಸಲ್ ಮಾಡ್ತೀವಿ, ಫುಲ್ಲು ಹೋದವ್ರಿಗೆ ಕೊಡೋದು ಅಂತ ನಿಲ್ಲಿಸ್ಬಿಟ್ರು. ಪುನಃ ನಾನು ಅಲ್ಲಿ ಡಿ ಸಿ ಆಫೀಸಿಗೆ ಪುನಃ ಹೋಗಿ ಅರ್ಜಿ ಕೊಟ್ಟೆ. ಒಂದು 10 ಅರ್ಜಿ ಕೊಟ್ಟಿದ್ದೀನಿ. ಈಗ ನಮಗೆ ಈ ಮನೇನ ರಿಪೇರಿ ಮಾಡೋಕ್ಕೂ ಆಗೋದಿಲ್ಲ. ಆರೇ ಬಂದು ನೋಡಿಬಿಟ್ಟು ಹೇಳಿದ್ರು ರಿಪೇರಿ ಮಾಡ್ಕೊಳ್ಳಿ ಅಂತ. 2 ವರ್ಷ ಆಯ್ತು ಅವ್ರು ಬಂದು ಹೋಗಿ. ಅದಕ್ಕೆ ನಮಗೆ ಗೌರ್ಮೆಂಟ್ದು ಒಂದು ಮನೆ ಬೇಕು ಅಂತ ನಾನು ಇಷ್ಟವರೆಗೆ ಅರ್ಜಿ ಕೊಡ್ತಾ ಇದ್ದೆ. ಇನ್ನು ಮಳೆಗಾಲದಲ್ಲಿ ಡೇಂಜರ್ ಪ್ರದೇಶ ಎಂದು ಇವರನ್ನು ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡುತ್ತಾರೆ. ಆದ್ದರಿಂದ ಕಳೆದ 6 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ವಾಸ ಮಾಡುತ್ತಿದ್ದಾರೆ. ಅಧಿಕಾರಿಗಳೇ ನನಗೆ ಒಂದು ಮನೆ ನೀಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಲೇರಿ ಗ್ರಾಮದಲ್ಲಿ ಒಂದು 5 ಮನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು 50 ಅಡಿ ದೂರ ಜರ್ದೋಗಿದೆ. ಆದರೆ ಇಲ್ಲಿ ಇವರ ಮಾವನವರ ಮನೆ ತುಂಬ ಬಿದ್ದೋಗಿದೆ. ಆದರೆ ಅವರಿಗೆ ಮನೆ ಕೊಡಲಿಲ್ಲ. ಆದರೆ ಈಗ ಮಳೆಗಾಲದಲ್ಲಿ ಎಲ್ಲರೂ ಹೋಗಿ ಅಂತ ಹೇಳ್ತಾರೆ. ಈಗ ನಾವೆಲ್ಲಿಗೆ ಹೋಗೋದು? ಇಲ್ಲಿ ನಮಗೆ ಮನೆ ಬಂದಿದ್ದನ್ನು ಸಹ ಕೊಟ್ಟಿಲ್ಲ, ನಂಬರ್ ಕೊಟ್ಟಿದ್ರು.
ಈಗ ಕೊಟ್ಟಿಲ್ಲ ನಮಗೆ ಯಾವುದು. ಒಟ್ಟಿನಲ್ಲಿ ಆರಂಭದಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ ಮನೆ ಇರುವ ಕೆಲವರಿಗೆ ಸರ್ಕಾರಿ ಮನೆ ಸಿಕ್ಕಿದೆ. ಮನೆ ಇಲ್ಲದ ಸಂತ್ರಸ್ತರಿಗೆ ಇಂದಿಗೂ ಮನೆ ಇಲ್ಲದೆ ಪರದಾಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಕೊಡಗು ಜಿಲ್ಲೆಯಲ್ಲಿ 6 ವರ್ಷದ ಹಿಂದೆ ಸಂಭವಿಸಿದ ಭೀಕರ ಜಲಪ್ರಳಯ ಸಂದರ್ಭದಲ್ಲಿ ನೂರಾರು ಕುಟುಂಬಗಳು ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿತ್ತು. ಎಲ್ಲ ಸಂತ್ರಸ್ತರಿಗೆ ಸರ್ಕಾರದ ಮನೆ ಭಾಗ್ಯ ಸಿಕ್ಕಿದೆ. ಆದರೆ ಅದೊಂದು ಕುಟುಂಬಕ್ಕೆ ಮಾತ್ರ ಇವತ್ತಿಗೂ ಮನೆ ಸಿಗದೆ ಪರದಾಡುವಂತಾಗಿದೆ. ರಣಭೀಕರ ಪ್ರಕೃತಿ ವಿಕೋಪಕ್ಕೆ 6 ವರ್ಷ. ಸರ್ಕಾರದಿಂದ ಸೂರು ಸಿಗದೆ ಪರದಾಟ. ಮುರಿದು ಬಿದ್ದಿರುವ ಮನೆ ಪಕ್ಕದಲ್ಲಿ ರಣಭೀಕರ ಜಲಪ್ರಳಯವಾದ ಜಾಗ. ಸರ್ಕಾರಿ ಮನೆ ಸಿಗದ ಕಾರಣ ಬಾಡಿಗೆ ಮನೆಯಲ್ಲೇ 6 ವರ್ಷದಿಂದ ವಾಸ. ಇದು ಕೊಡಗು ಜಿಲ್ಲೆಯ ಹಾಲೇರಿಯಲ್ಲಿ ಸಂಭವಿಸಿದ ಜಲಪ್ರಳಯ ಸಂತ್ರಸ್ತರ ಗೋಳಿನ ಕತೆ. 2018ರಲ್ಲಿ ಕೊಡಗು ಜಿಲ್ಲೆಯ ಹಲವೆಡೆ ಭೀಕರ ಜಲಪ್ರಳಯ ಸಂಭವಿಸಿತ್ತು. ಈ ಸಂದರ್ಭ ಮನೆ ಕಳೆದುಕೊಂಡ ನೂರಾರು ಕುಟುಂಬಗಳಿಗೆ ಸರ್ಕಾರ ಮನೆ ಕಟ್ಟಿಕೊಟ್ಟಿದೆ. ಆದರೆ ಇದರ ನಡುವೆ ಸಾಕಷ್ಟು ಸಂತ್ರಸ್ತರು ಇಂದಿಗೂ ಮನೆ ಸಿಗದೆ ಪರದಾಡುತ್ತಿದ್ದಾರೆ. 18ರಲ್ಲಿ ಪ್ರಯಾಣ ಆಗಿರುವಾಗ ನಮ್ಮ ಮನೆ ಈ ಥರ ಎಲ್ಲ ಡ್ಯಾಮೇಜ್ ಆಗಿತ್ತು ಫುಲ್ಲು. ಮತ್ತು ನಮಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮನೆ ಕೊಡ್ತಾರೆ ಅಂತ ತಗೊಂಡು 2 ವರ್ಷ ಆದ. ಪುನಃ ವಾಪಸ್ಸು ಎಲ್ಲರಿಗೆ ಮನೆ ಕೊಡುವಾಗ 221 ನಂಬರ್ ಕೊಟ್ಟರು, ಮನೆದ ನಂಬರ್. ಅಲ್ಲಿಂದ ಇವಾಗಿಲ್ಲ ನಿಮಗೆ ಕ್ಯಾನ್ಸಲ್ ಮಾಡ್ತೀವಿ, ಫುಲ್ಲು ಹೋದವ್ರಿಗೆ ಕೊಡೋದು ಅಂತ ನಿಲ್ಲಿಸ್ಬಿಟ್ರು. ಪುನಃ ನಾನು ಅಲ್ಲಿ ಡಿ ಸಿ ಆಫೀಸಿಗೆ ಪುನಃ ಹೋಗಿ ಅರ್ಜಿ ಕೊಟ್ಟೆ. ಒಂದು 10 ಅರ್ಜಿ ಕೊಟ್ಟಿದ್ದೀನಿ. ಈಗ ನಮಗೆ ಈ ಮನೇನ ರಿಪೇರಿ ಮಾಡೋಕ್ಕೂ ಆಗೋದಿಲ್ಲ. ಆರೇ ಬಂದು ನೋಡಿಬಿಟ್ಟು ಹೇಳಿದ್ರು ರಿಪೇರಿ ಮಾಡ್ಕೊಳ್ಳಿ ಅಂತ. 2 ವರ್ಷ ಆಯ್ತು ಅವ್ರು ಬಂದು ಹೋಗಿ. ಅದಕ್ಕೆ ನಮಗೆ ಗೌರ್ಮೆಂಟ್ದು ಒಂದು ಮನೆ ಬೇಕು ಅಂತ ನಾನು ಇಷ್ಟವರೆಗೆ ಅರ್ಜಿ ಕೊಡ್ತಾ ಇದ್ದೆ. ಇನ್ನು ಮಳೆಗಾಲದಲ್ಲಿ ಡೇಂಜರ್ ಪ್ರದೇಶ ಎಂದು ಇವರನ್ನು ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡುತ್ತಾರೆ. ಆದ್ದರಿಂದ ಕಳೆದ 6 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ವಾಸ ಮಾಡುತ್ತಿದ್ದಾರೆ. ಅಧಿಕಾರಿಗಳೇ ನನಗೆ ಒಂದು ಮನೆ ನೀಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಲೇರಿ ಗ್ರಾಮದಲ್ಲಿ ಒಂದು 5 ಮನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು 50 ಅಡಿ ದೂರ ಜರ್ದೋಗಿದೆ. ಆದರೆ ಇಲ್ಲಿ ಇವರ ಮಾವನವರ ಮನೆ ತುಂಬ ಬಿದ್ದೋಗಿದೆ. ಆದರೆ ಅವರಿಗೆ ಮನೆ ಕೊಡಲಿಲ್ಲ. ಆದರೆ ಈಗ ಮಳೆಗಾಲದಲ್ಲಿ ಎಲ್ಲರೂ ಹೋಗಿ ಅಂತ ಹೇಳ್ತಾರೆ. ಈಗ ನಾವೆಲ್ಲಿಗೆ ಹೋಗೋದು? ಇಲ್ಲಿ ನಮಗೆ ಮನೆ ಬಂದಿದ್ದನ್ನು ಸಹ ಕೊಟ್ಟಿಲ್ಲ. ನಂಬರ್ ಕೊಟ್ಟಿದ್ರು, ಈಗ ಕೊಟ್ಟಿಲ್ಲ ನಮಗೆ ಯಾವುದು. ಒಟ್ಟಿನಲ್ಲಿ ಆರಂಭದಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ ಮನೆ ಇರುವ ಕೆಲವರಿಗೆ ಸರ್ಕಾರಿ ಮನೆ ಸಿಕ್ಕಿದೆ. ಮನೆ ಇಲ್ಲದ ಸಂತ್ರಸ್ತರಿಗೆ ಇಂದಿಗೂ ಮನೆ ಇಲ್ಲದೆ ಪರದಾಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಕೊಡಗು ಜಿಲ್ಲೆಯಲ್ಲಿ 6 ವರ್ಷದ ಹಿಂದೆ ಸಂಭವಿಸಿದ ಭೀಕರ ಜಲಪ್ರಳಯ ಸಂದರ್ಭದಲ್ಲಿ ನೂರಾರು ಕುಟುಂಬಗಳು ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿತ್ತು. ಎಲ್ಲ ಸಂತ್ರಸ್ತರಿಗೆ ಸರ್ಕಾರದ ಮನೆ ಭಾಗ್ಯ ಸಿಕ್ಕಿದೆ. ಆದರೆ ಅದೊಂದು ಕುಟುಂಬಕ್ಕೆ ಮಾತ್ರ ಇವತ್ತಿಗೂ ಮನೆ ಸಿಗದೆ ಪರದಾಡುವಂತಾಗಿದೆ. ರಣಭೀಕರ ಪ್ರಕೃತಿ ವಿಕೋಪಕ್ಕೆ 6 ವರ್ಷ. ಸರ್ಕಾರದಿಂದ ಸೂರು ಸಿಗದೆ ಪರದಾಟ. ಮುರಿದು ಬಿದ್ದಿರುವ ಮನೆ ಪಕ್ಕದಲ್ಲಿ ರಣಭೀಕರ ಜಲಪ್ರಳಯವಾದ ಜಾಗ. ಸರ್ಕಾರಿ ಮನೆ ಸಿಗದ ಕಾರಣ ಬಾಡಿಗೆ ಮನೆಯಲ್ಲೇ 6 ವರ್ಷದಿಂದ ವಾಸ. ಇದು ಕೊಡಗು ಜಿಲ್ಲೆಯ ಹಾಲೇರಿಯಲ್ಲಿ ಸಂಭವಿಸಿದ ಜಲಪ್ರಳಯ ಸಂತ್ರಸ್ತರ ಗೋಳಿನ ಕತೆ. 2018ರಲ್ಲಿ ಕೊಡಗು ಜಿಲ್ಲೆಯ ಹಲವೆಡೆ ಭೀಕರ ಜಲಪ್ರಳಯ ಸಂಭವಿಸಿತ್ತು. ಈ ಸಂದರ್ಭ ಮನೆ ಕಳೆದುಕೊಂಡ ನೂರಾರು ಕುಟುಂಬಗಳಿಗೆ ಸರ್ಕಾರ ಮನೆ ಕಟ್ಟಿಕೊಟ್ಟಿದೆ. ಆದರೆ ಇದರ ನಡುವೆ ಸಾಕಷ್ಟು ಸಂತ್ರಸ್ತರು ಇಂದಿಗೂ ಮನೆ ಸಿಗದೆ ಪರದಾಡುತ್ತಿದ್ದಾರೆ. 18ರಲ್ಲಿ ಪ್ರಯಾಣ ಆಗಿರುವಾಗ ನಮ್ಮ ಮನೆ ಈ ಥರ ಎಲ್ಲ ಡ್ಯಾಮೇಜ್ ಆಗಿತ್ತು ಫುಲ್ಲು. ಮತ್ತು ನಮಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮನೆ ಕೊಡ್ತಾರೆ ಅಂತ ತಗೊಂಡು 2 ವರ್ಷ ಆದ. ಪುನಃ ವಾಪಸ್ಸು ಎಲ್ಲರಿಗೆ ಮನೆ ಕೊಡುವಾಗ 221 ನಂಬರ್ ಕೊಟ್ಟರು, ಮನೆದ ನಂಬರ್. ಅಲ್ಲಿಂದ ಇವಾಗಿಲ್ಲ ನಿಮಗೆ ಕ್ಯಾನ್ಸಲ್ ಮಾಡ್ತೀವಿ, ಫುಲ್ಲು ಹೋದವ್ರಿಗೆ ಕೊಡೋದು ಅಂತ ನಿಲ್ಲಿಸ್ಬಿಟ್ರು. ಪುನಃ ನಾನು ಅಲ್ಲಿ ಡಿ ಸಿ ಆಫೀಸಿಗೆ ಪುನಃ ಹೋಗಿ ಅರ್ಜಿ ಕೊಟ್ಟೆ. ಒಂದು 10 ಅರ್ಜಿ ಕೊಟ್ಟಿದ್ದೀನಿ. ಈಗ ನಮಗೆ ಈ ಮನೇನ ರಿಪೇರಿ ಮಾಡೋಕ್ಕೂ ಆಗೋದಿಲ್ಲ. ಆರೇ ಬಂದು ನೋಡಿಬಿಟ್ಟು ಹೇಳಿದ್ರು ರಿಪೇರಿ ಮಾಡ್ಕೊಳ್ಳಿ ಅಂತ. 2 ವರ್ಷ ಆಯ್ತು ಅವ್ರು ಬಂದು ಹೋಗಿ. ಅದಕ್ಕೆ ನಮಗೆ ಗೌರ್ಮೆಂಟ್ದು ಒಂದು ಮನೆ ಬೇಕು ಅಂತ ನಾನು ಇಷ್ಟವರೆಗೆ ಅರ್ಜಿ ಕೊಡ್ತಾ ಇದ್ದೆ.
ಇನ್ನು ಮಳೆಗಾಲದಲ್ಲಿ ಡೇಂಜರ್ ಪ್ರದೇಶ ಎಂದು ಇವರನ್ನು ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡುತ್ತಾರೆ. ಆದ್ದರಿಂದ ಕಳೆದ 6 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ವಾಸ ಮಾಡುತ್ತಿದ್ದಾರೆ. ಅಧಿಕಾರಿಗಳೇ ನನಗೆ ಒಂದು ಮನೆ ನೀಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಲೇರಿ ಗ್ರಾಮದಲ್ಲಿ ಒಂದು 5 ಮನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು 50 ಅಡಿ ದೂರ ಜರ್ದೋಗಿದೆ. ಆದರೆ ಇಲ್ಲಿ ಇವರ ಮಾವನವರ ಮನೆ ತುಂಬ ಬಿದ್ದೋಗಿದೆ. ಆದರೆ ಅವರಿಗೆ ಮನೆ ಕೊಡಲಿಲ್ಲ. ಆದರೆ ಈಗ ಮಳೆಗಾಲದಲ್ಲಿ ಎಲ್ಲರೂ ಹೋಗಿ ಅಂತ ಹೇಳ್ತಾರೆ. ಈಗ ನಾವೆಲ್ಲಿಗೆ ಹೋಗೋದು? ಇಲ್ಲಿ ನಮಗೆ ಮನೆ ಬಂದಿದ್ದನ್ನು ಸಹ ಕೊಟ್ಟಿಲ್ಲ. ನಂಬರ್ ಕೊಟ್ಟಿದ್ರು, ಈಗ ಕೊಟ್ಟಿಲ್ಲ ನಮಗೆ ಯಾವುದು. ಒಟ್ಟಿನಲ್ಲಿ ಆರಂಭದಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ ಮನೆ ಇರುವ ಕೆಲವರಿಗೆ ಸರ್ಕಾರಿ ಮನೆ ಸಿಕ್ಕಿದೆ. ಮನೆ ಇಲ್ಲದ ಸಂತ್ರಸ್ತರಿಗೆ ಇಂದಿಗೂ ಮನೆ ಇಲ್ಲದೆ ಪರದಾಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ.